ಸೊ ಮೇಡಮ್ನ ನೀವು ಫಸ್ಟ್ ನೋಡೋಕ್ಕೆ ಹೋಗಿದ್ದು ಯಾವಾಗ, ಯಾರ ಕಡೆಯಿಂದ ಬಂತು ಅವ್ರ ಪ್ರಪೋಸಲ್ ನಿಮಗೆ? ಇಲ್ಲ, ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಾಯಿ ತಂದೆ ಪ್ರಯತ್ನ ಪಡ್ತಿದ್ರು. ಬಹಳ ಅರ್ಲಿನೇ ಅಂತ ಅನ್ಸುತ್ತೆ. 27 ವಯಸ್ಸಿಗೆ ನಾನು ಮದುವೆ ಆದೆ. ಆವಾಗ ನಮ್ಮ ಫಾದರು ಎಲ್ಲ ಕಡೆ ನೋಡ್ತಾಯಿದ್ರು. ನೋಡಿದ್ಮೇಲೆ ಇದನ್ನು ಫೈನಲ್ ಮಾಡಿದ್ರು ಅವರು, ಇವ್ರನ್ನ ನೋಡೋದಕ್ಕೆ ಬರಬೇಕು ಅಂತ. ನನ್ನ ಹತ್ರ ಒಂದು ಫಿಯೇಟ್ ಕಾರ್ ಇತ್ತು. ಹೋದೋ ನಾವು. ಇವ್ರು ಹೋದರೆ ಅಂದರೆ ಹಳ್ಳ ಕೊಳ್ಳ, ಅದು ರಸ್ತೆನೇ ಇರಲಿಲ್ಲ ಅವ್ರಿಗೆ ಬಿಡಿ. ಅದು ಒಂಥರ ಐಲ್ಯಾಂಡಲ್ಲಿ ಇದ್ದಂಗೆ ಇತ್ತು ಅದು. ನಾನು ಹೇಳಿದೆ ನಮ್ಮ ತಂದೆಗೆ, ಇದು ಯಾವುದಪ್ಪ ಕಾಡಕ್ಕೆ ಕರ್ಕೊಂಬಂದಿದ್ದೀರ ಹೆಣ್ಣು ನೋಡೋಕ್ಕೆ ಅಂತ. ಸೊ ಅದುವರೆಗೂ ಎಷ್ಟು ಹುಡುಗಿರು ನೋಡಿದ್ರಿ ಸರ್? ನಾನು ನೋಡೇ ಇಲ್ಲ. ಇವರೇ ಫಸ್ಟು, ಇವರೇ ಲಾಸ್ಟು. ಸರಿ ಓದು ನೋಡಿದ್ಮೇಲೆ ನಾನು ಶ್ರೀಮತಿ 2 ಜಡೆ ಹಾಕ್ಕೊಂಡು ಕನಕಾಂಬರ ಕಲರ್ ಸ್ಯಾರಿ, ನನಗಿನ್ನೂ ಜ್ಞಾಪಕ. ಸರಿ ಬಂದು ಕಾಫಿ ಎಲ್ಲ ಹಿಡ್ಕೊಂಬಂದರು. ನಾನು ನಿಜವಾದ ಹಳ್ಳಿಯ ಸೊಗಡಿಂದ ಹೆಣ್ಮಗಳಿದು ಅಂದ್ಕೊಂಡು, ಓಕೆ, ನಮಗೆ ಒಬ್ಬ ರಾಜಕಾರಣಿಗೆ ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳಂದರೆ ಎಲ್ಲವೂ ಗೊತ್ತಿರುತ್ತೆ ಕಷ್ಟ ಅಂಥೇಳಿ ನಮ್ಮ ಫಾದರ್ ನಾನು ಎಸ್ ಅಂತ ಹೇಳಿದೆ. ಇವ್ರು ಹೇಳಿರೋ ಥರನೇ ನಾನು ರೆಡಿಯಾಗಿದ್ದೆ, ಕನಕಾಂಬರ ಕಲರ್ ಸ್ಯಾರಿ ಹಾಕ್ಕೊಂಡು. ಸೊ ಇವ್ರು ಬರ್ತಾರೆ ಅಂತ ಗೊತ್ತಿತ್ತು, ಪೊಲಿಟಿಕಲಲ್ಲಿ ಕೂಡ ಇದ್ದಾರೆ ಅಂತ ಗೊತ್ತಿತ್ತು, ಭಯ ಇಲ್ಲ? ಹೌದು, ಅಂದರೆ ಅವಾಗ ಇನ್ನೂ ಸ್ಟೂಡೆಂಟ್ ಲೀಡರ್ ಆಗಿದೆ. ಅಂದರೆ ಇನ್ನೂ ಇವ್ರ ಬಗ್ಗೆ ಏನು ಅಷ್ಟು ತಿಳ್ಕೊಂಡಿರಲಿಲ್ಲ ನಾನು. ಆಮೇಲೆ ಎಲ್ಲ ಸೆಟ್ ಆದಮೇಲೆ ಆಮೇಲೆ ಎಲ್ಲ ತಿಳ್ಕೊಂಡಿದ್ದು. ಏನು ಕೊಟ್ಟಿದ್ರಿ ಸರ್ ಬಂದಾಗ ನಿಮ್ಮನ್ನು ನೋಡಲಿಕ್ಕೆ? ಕಾಫಿ ಮೊದಲನೇ ಸರಿ ಬಂದಾಗ ನಮ್ಮ ಮಾವ ಬಂದಾಗ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ವಿ. ಇವ್ರು ಬಂದಾಗ ಕಾಫಿ ಮತ್ತು ಬಿಸ್ಕೆಟು. ನಿಮಗೆ ಇವ್ರನ್ನ ನೋಡಿದ ತಕ್ಷಣ ಯಾಕೆ ಓಕೆ ಮಾಡಬೇಕಂತ ಅನ್ನಿಸ್ತು? ನಮ್ಗೆ ಇಂಪಾರ್ಟೆಂಟ್ ಸಂಬಂಧ ಅಂತ ಅಷ್ಟೇ. ನೀವು ಅದು ಅಮ್ಮನಿಗೆ, ಅಮ್ಮನಿಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಸಂಬಂಧ ಇದೆಯಲ್ವಾ, ಗೊತ್ತಿಲ್ದಲ್ಲ ಇರೋರಿಗೆ ಸುಮ್ಮನೆ ಹೇಳ್ತಾರೆ ನಾನು ತುಂಬ ಸ್ಮಾರ್ಟ್ ಆಗಿದ್ದೆ. ಸ್ಮಾರ್ಟ್ ಆಗಿದ್ರ ನೀವು? ಎಂಥದ್ದೇನು ಇಲ್ಲ, ಸುಮ್ಮನೆ ನಾವು ನೋಡೇ ಇರಲಿಲ್ಲ. ನಾನು ಹೊರಗಡೆ ಬಂದಾಗ ನಂಗೆ ಕಾಫಿ ಕೊಡೋಕೆ ಹೋದಾಗಲೂ ನೋಡಲಿಲ್ಲ ಇವ್ರನ್ನ. ಎಂಗೇಜ್ಮೆಂಟಲ್ಲೇ ನಾನು ನೋಡಿದ್ದು ಇವ್ರನ್ನ.